ಸೊ ಎಲ್ರಿಗೂ ನಮಸ್ಕಾರ. ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಂದು ರೈಡ್ ವಿಡಿಯೋ ಮಾಡ್ತಾ ಇದ್ದೀವಿ, ಲಂಚ್ ರೈಡ್. ಯಾವಾಗಲೂ ಬ್ರೇಕ್ಫಾಸ್ಟ್ ರೈಡ್ ಮಾಡಿದ್ರೆ ನಾವು ಲಂಚ್ ರೈಡ್ ಮಾಡ್ತಾ ಇದ್ದೀವಿ. ಸೊ ಹೊಸ ಗಾಡಿಗಳು ಬಂದಿದೆಯಲ್ಲ ಅದು ಚೆಕ್ ಮಾಡೋಣ ಅಂದ್ಬಿಟ್ಟು ಅಲ್ಲೊಂದು BMW CE02, ಇಲ್ಲೊಂದು BMW CE02 ಎರಡನ್ನು ಫುಲ್ ಚಾರ್ಜ್ ಮಾಡಿಕೊಂಡು ರಾಮನಗರಕ್ಕೆ ಹೋಗಿ ಅಲ್ಲಿ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು, ಮುದ್ದೆ ತಿಂದು ವಾಪಸ್ ಬರುವ ಪ್ರೋಗ್ರಾಮ್. ಬಟ್ ಈ ಗಾಡಿನಲ್ಲಿ 75 ಕಿಲೋಮೀಟರ್ ಮೈಲೇಜ್ ತೋರಿಸ್ತಾ ಇದೆ. ಈಗ ನಾವು ಫುಲ್ ಚಾರ್ಜ್ ಮಾಡಿದ್ದೀವಿ. ಸೊ ಹೋಗೋಕ್ಕೆ ಬರೋದಕ್ಕೆ ಆಗುತ್ತಾ, ಅಲ್ಲಿ ಇದಕ್ಕೆ ಬ್ಯಾಟ್ರಿ ಎತ್ಕೊಂಡಿದ್ದೀವಿ, ಹೋಗಿ ಚಾರ್ಜ್ ಮಾಡ್ಬೋದು, ಅಲ್ಲಿ ಜಾಗನೂ ಇದೆ. ಸೊ ನೋಡೋಣ, ಅದೊಂದು ಚೆಕ್ ಮಾಡೋಕ್ಕೋಸ್ಕರ ಒಂದು ಲಾಂಗ್ ರೈಡ್ BMW. ನಮ್ಮ ಸತೀಶ್ ಅವ್ರು ಬಂದಿದ್ದಾರೆ, ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಹರ್ಷ ಅವರು ಅವರ ಗಾಡಿ ಎತ್ಕೊತಾರೆ, ಗರೇಲ. ನಾನು ಅದು ಸತೀಶ್ ಅವ್ರ ಗಾಡಿ ಶೆಡ್ಡು, ರಾಧಿನ ಶೆಡ್ ಮಾಡಿ, ಸರಿ ಇಲ್ಲ ಸೆಟ್ ಮಾಡಲೇಬೇಕದು, ಇಲ್ಲ ಟಿಕೆಟ್ ನಾವು ಕೈಕೊಂಡ್ಬಿಡೋದು. ರಾಧಿನ ಶೆಡ್ ಮಾಡಿಬಿಟ್ಟು ಈ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ, ಹೋಗ್ತಾ ಹಂಗಾಗಿ ವಿಡಿಯೋ ಮಾಡೋಣ. ಸೊ ಎಲ್ರಿಗೂ ನಮಸ್ಕಾರ. ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇದರಲ್ಲಿ ಏನು ರೆಕಾರ್ಡ್ ಆಗ್ತಿದೆ ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗೆ. ವಾಯ್ಸ್ ಬರುತ್ತಾ ನೀಟಾಗೆ? ಹೌದಾ, ಸರಿ ನೋಡೋಣ. ನಿಮ್ದಲ್ಲ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಕಾಣಿಸ್ತಾ ಇದೆ ಬಿಡಿ. ಸೊ ಹರ್ಷ ಅವರು ಈ ಗಾಡೀಲಿ ಬರ್ತಾ ಇದ್ದಾರೆ, ನಮ್ಮನ್ನ ಫಾಲೋ ಮಾಡಿಕೊಂಡು. ನಮ್ಮದು ಬ್ಯಾಟ್ರಿ ಅಂತೀರಿ, ಚಾರ್ಜರ್ ಇಲ್ಲಿದೆ ದಪ್ಪದು, ಇನ್ನೊಂದು ಚಾರ್ಜರ್ ಇಲ್ಲಿದೆ ಅವ್ರ ಗಾಡಿದು. ಅವರು ಆ ಗಾಡೀಲಿ ಬರ್ತಾ ಇದ್ದಾರೆ. ಅಲ್ಲಿದೆಲ್ಲ ಒಂದು ಏನೋ CE02. ಆಮೇಲೆ ನಾನು ಈ ಗಾಡೀಲಿ ಬರ್ತಾಯಿದ್ದೀನಿ, CE02. ಯಾಕಂದರೆ ಒಬ್ಬರೇ ಕಂಫರ್ಟಬಲ್ ಹೋಗೋಕ್ಕಾಗೋದು, ಇಬ್ಬರೆಲ್ಲ ಹೋಗೋಕ್ಕಾಗಲ್ಲ ಈ ಗಾಡಿನಲ್ಲಿ. ಸೊ ಒಂದು ಹೊಸ ಪ್ರಯತ್ನ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಮಾತಾಡಿಕೊಂಡು ಏನು ಮಾತಾಡೋದು ಅಂತ ಗೊತ್ತಿಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ತಿನ್ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡ್ಬೋದು. ಸೊಟ್ಟನ ಇಲ್ಲಿ ಕರೆಕ್ಟಾಗೈತಲ್ಲ ವ್ಯೂ. ಸೊ ಗಾಡಿ ಓಡಿಸ್ಬೇಕಾದ್ರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ತಿನ್ಬೇಕಾದ್ರೆ ಏನು ಮಾತಾಡಬೇಕು ಅಂತ ಗೊತ್ತು. ಸೊ ಫಸ್ಟ್ ಟೈಮ್ ಪ್ರಯತ್ನ, ನೋಡೋಣ ಹೊಸದಾದ ವಿಡಿಯೋ. ನಮಗೆ ವಿಡಿಯೋದಲ್ಲಿ ಏನೋ ಮಾತಾಡೋಯ ಸುಮ್ಮನಿದ್ಯಾ ಅಂದ್ರೆ ನಾವು ಏನು ಕೊಟ್ಟರೆ ಮಾತಾಡ್ತೀವಿ, ಅದು ತಿನ್ನೋ ಮಾತಾಡೋಕೆ ಬರಲ್ಲ. ಒಂದೇ ಕ್ಲಿಕ್ ಆಫ್ ಅಲ್ಲ. ಸೊ ರೈಡ್ ಶುರು ಮಾಡೋಣ. ಓಕೆ, ಶುರು ಮಾಡೋಣ. ಒಂದು ಕ್ಲಿಕ್ ಆನ್ ಆಗುತ್ತೆ. BMW ಮೋಟ್ರಾಡ್ ಮೇಕ್ ಲೈಫ್ ರೈಡ್. ಸ್ಟಾರ್ಟ್ ಮಾಡಮ್ಮ. ಆನ್ ಆಯಿತು. ಸೊ 75 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ, ಬಟ್ ಇದಕ್ಕಿಂತ ಜಾಸ್ತಿ ಬರುತ್ತೆ. ಯಾಕಂದರೆ ಇದು ರೀಜನ್ ಆಗುತ್ತಲ್ಲ, ಹಂಗೆ ಚಾರ್ಜ್ ಆಗ್ತಾ ಇರುತ್ತೆ. ಅದನ್ನು ಆಲ್ರೆಡಿ ನಾವು ಇನ್ನೊಂದು ನಮ್ಮದು ಎಕ್ಸ್ಟ್ರಾಸಲ್ಲಿ ಮಾಡಿಬಿಟ್ಟಿದ್ದೀವಿ, ಗಾಡಿ ಡೆಲಿವರಿ ತೊಗೊಬಂದಿದ್ದಲ್ಲಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಬಟನ್ ಬ್ರೇಕ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಯಿತು. ರೈಡ್ ಸ್ಟಾರ್ಟ್. ಚಡಾ ಏನೋ ಎಗುರುತ್ತೋ ಅರ್ಸೋದು, ಇದು ORS ನಿಂಬೆಹಣ್ಣು ಹಚ್ದಂಗೆ ಆಯ್ತಲ್ಲ ಅದು. ಸೊ ಹರ್ಷ ಅವರು ಹೇಳ್ರಿ ಬಾಸ್ ಹೋದ್ರು. ಚೆನ್ನಾಗಿ ಇದು ಆಫ್ ರೋಡಿಂಗು. ಇದು ನಮ್ಮ ಏರಿಯಾ, ನಮ್ಮ ಸ್ಟುಡಿಯೋ ರೋಡು. ಎಲ್ಲ ಹೊಸ ಪೈಪ್ಲೈನ್ ಹಾಕೋದಕ್ಕೋಸ್ಕರ ಎಲ್ಲ ಕಿತ್ತು ಬಿಸಾಕಿದ್ದಾರೆ. ಅದಕ್ಕೋಸ್ಕರ ಒಂದು ಪುಟಾಣಿ ಆಫ್ ರೋಡಿಂಗ್. ನಮ್ಮ 80 ಫೀಟ್ ರೋಡ್ಗೆ ಬಂದ್ವಿ. ಸೊ ಈಗ ಪ್ಲ್ಯಾನ್ ಇರೋದು ಏನು ಅಂದರೆ, ನೈಸ್ ರೋಡ್ ಹತ್ಬಿಟ್ಟು ಮೈಸೂರು ರೋಡ್ ಇಳ್ಕೊಂಡು ಅಲ್ಲಿಂದ ಹೋಗೋದು. ಸೊ ನೈಸ್ ರೋಡಲ್ಲಿ ಸ್ವಲ್ಪ ಸ್ಪೀಡ್ ಟೆಸ್ಟು ಇವೆಲ್ಲ ಮಾಡ್ಬೋದು. ನಾರ್ಮಲಾಗೆ ಇದು ಬೇಸ್ ಒಂದು ಮೋಡ್ ಏನು ಬರುತ್ತೆ, ಫ್ಲೋ ಮೋಡಲ್ಲೇ ಓಡಿಸ್ತಾ ಇದ್ದೀವಿ. ಅಂದರೆ ಅದೊಂಥರ ಈಕೋ ಮೋಡ್ ಥರ. ರೀಜನ್ ಜಾಸ್ತಿ ಆಗುತ್ತೆ, ಆಮೇಲೆ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದರಲ್ಲೇ ಓಡಿಸ್ತಾ ಇರೋದು ನಿನ್ನೆಯಿಂದ. ಇವಾಗ ಇದರಲ್ಲಿ ಫ್ಲ್ಯಾಶ್ ಮೋಡ್ ಅಂತ ಇದೆ. ಫ್ಲ್ಯಾಶ್ ಮೋಡಲ್ಲಿ ಸಾಕಾತು ಸ್ಪೀಡು, ಫ್ಲ್ಯಾಶ್ ಹೋಯ್ತಾನಲ್ಲ ಹಂಗೆ ಹೋಗುತ್ತೆ. ಪ್ಲಸ್ಸು ರೀಜನ್ ಕೂಡ ಜಾಸ್ತಿ ಆಗುತ್ತಂತೆ, ಮ್ಯಾಕ್ಸಿಮಮ್ ರೀಜನ್ ಆಗುತ್ತಂತೆ. ಸೊ ನಮಗೆ ಅದರಲ್ಲಿ ಏನು ನಮಗೆ ಇದು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀಜನ್ನಲ್ಲಿ. ಸೊ ಆ ಮೋಡ್ ಚೆಕ್ ಮಾಡೋಣ ಅಂತ, ಸ್ಪೀಡ್ ಹೋಗುತ್ತೆ ಅಂತ, ಅದು ಸ್ಪೀಡ್ ಚೆಕ್ ಮಾಡೋಣ. ಸೊ ಈಗ ನಮ್ಮ ಸೋಂಪುರ ಕಾಡು, ತುರಳಿ ಫಾರೆಸ್ಟ್ ಎಂಟ್ರಿ. ಬೆಂಗಳೂರಿನ ಮಧ್ಯದಲ್ಲಿ ಇರುವ ಒಂದೇ ಒಂದು ಕಾಡು, ನಮ್ಮ ತುರಳಿ ಕಾಡು. ಸೇವ್ ಫಾರೆಸ್ಟ್, ಸೇವ್ ಅನಿಮಲ್ಸ್, ಸೇವ್ ರೈಡರ್ಸ್.
ಇನ್ನೊಬ್ಬ ರೈಡರ್ ಬರ್ತಾಯಿದ್ರೆ ಗರೇಲಾ ರೈಡರು 2 ಎಲೆಕ್ಟ್ರಿಕ್ ಬೈಕಿಗೆ ಸಾಥ್ ಕೊಡ್ತಾ ಇದೆ. ಚಾರ್ಜರ್ನ ಎತ್ಕೊಂಡು ಗರೇಲಾ 450. ಓ ಪೆಟ್ರೋಲ್ ಹಾಕ್ಸಲ್ವಾ? ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಹೋಗಿದೆ ಗಾಡಿ. ನಾವು ಪೆಟ್ರೋಲ್ ಬಂಕ್ ಮುಂದೆ ನಿಂತಿದ್ದೀವಿ ವಿತೌಟ್ ಪೆಟ್ರೋಲ್. ಏನೋ ಅನ್ನಲ್ಲ. ಯಾವ ಮಾಡಲ್ ಓಡಿಸ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಪವರ್ ಇದಕ್ಕೊಂಡೆ ಸರ್ಫ್ ಹಾಕೊಂಡ್ರಾ? ನಾನು ಫ್ಲೋನಲ್ಲೇ ಇದ್ದೀನಿ. ಫ್ಲೋನಲ್ಲೇ ಹೊಡಿಯೋಣ. 72 ನಿಮ್ಮದು, ನಂದು 72 ಕಿಲೋಮೀಟರ್ಸ್. ರಿಂಗ್ ರೋಡಲ್ಲಿ ಸ್ವಲ್ಪ ಸರ್ಫಲ್ಲಿ ಹೊಡೆಯೋಣ. ನೈಸ್ ರೋಡ್ ಹೋಗ್ತೀವಲ್ಲ ಈಗ. ಇದು ಫ್ಲ್ಯಾಶ್ಗೆ ಹಾಕಿ. ಹಾಂ, ಸರ್ಫಲ್ಲಿ ನಿಮಗೆ ಇದು ಹಿಂದೆ ಫುಲ್ ಲೂಸ್ ಆಗ್ಬಿಡ್ತದೆ, ರೀಜನ್ ಆಗಲ್ಲ. ಇಲ್ಲ ಹಾಂ, ಫ್ಲೋನಲ್ಲಿ ಹಾಕೋಣ. ಈಗ ನಾನು ಹೇಳಿದ್ದು ನೈಸ್ ರೋಡಲ್ಲಿ ಇದಕ್ಕೆ ಹಾಕ್ಕೊಳ್ಳಿ, ಫ್ಲ್ಯಾಶಲ್ಲಿ ರೀಜನ್ನು ಆಗುತ್ತೆ. ನೀವು ಸರ್ಫಲ್ಲಿ ಒಂಚೂರು ರೀಜನ್ ಆಗಲ್ಲ, ವೇಸ್ಟ್ ಆಯ್ತು ಬ್ಯಾಟ್ರಿ. ಸರ್ಫಲ್ಲಿ ಒಳ್ಳೆ ಪವರ್ ಸಿಗ್ತದೆ. ಬ್ರೇಕ್ ಹೆಂಗಿತ್ತು ಗೊತ್ತಾ, ಮೊನ್ನೆ ಜುರ್ರ ಸ್ಕಿಡ್ ಆಯಿತು. ಅದಕ್ಕೆ ABS ಇಲ್ಲ, ಒಂಚೂರು ಹಿಡಿದೆ ಹಿಂಗೆ ಜುರ್ರ ಅಂತ ಮರಳಿತ್ತು ಅಂದರೆ ಸಕ್ಕ ಸ್ಕಿಡ್ ಆಗುತ್ತೆ. ಒಳ್ಳೆ ಮಸ್ತ್ ಬ್ರೇಕ್. ಹಾಂ, ಅದು ಸ್ವಲ್ಪ ಹಂಗೆ. ಈ ಗಾಡಿನೂ ಅಷ್ಟೇ, ಮತ್ತು ಓಲಾನೂ ಅಷ್ಟೇ, ಥರ ಅಷ್ಟೇ. ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆಗಿರಲಿ, ಬ್ರೇಕ್ ಹಿಡಿದ್ರೆ ಹಿಂದೆ ಸಕ್ಕ ಸ್ಕಿಡ್ ಆಗುತ್ತೆ. ಮರಳು ಕಳ್ಳಲ್ಲಿ ಅದು ಸ್ವಲ್ಪ ಹುಷಾರಾಗಿರ್ಬೇಕು, ಏನು ಮಾಡೋಕ್ಕಲ್ಲ. ಸೊ ಇದು ಫ್ರಂಟು ಸಿಂಗಲ್ ಚಾನಲ್ ABS ಅಲ್ಲ? ಅಲ್ಲ, ಅಂದರೆ ಸಿಂಗಲ್ ಚಾನಲ್ ಅಂದ್ರೆ ಬರೋ ಫ್ರಂಟ್ ಮಾತ್ರ ಅಂತ. ಅದೇ ಡ್ಯುಯಲ್ ಚಾನಲ್ ಅಂದರೆ ಎರಡು ಅಂತ. ಇದು ಸಿಂಗಲ್ ಚಾನಲ್ ABS. ಹಿಂದೆ ಕೊಡ್ದಿರೋ ಕಾರಣ ಏನಕ್ಕೆ ಅಂದರೆ ರೀಜನ್ ಆಯ್ತದಲ್ಲ, ಅದಕ್ಕೋಸ್ಕರ ಒಂದು ಆಫ್ ರೋಡಿಂಗ್ ಎಲ್ಲ ಸಪೋರ್ಟ್. ಒಳ್ಳೆ ಡ್ರಿಫ್ಟ್ ಮಾಡ್ಬೋದು. ಹರ್ಷ ಅವ್ರು ಪೆಟ್ರೋಲ್ ಹಾಕಿ ಕಾಯ್ತಾ ಇದ್ದೀವಿ. ಪೆಟ್ರೋಲ್ಗಳು ಹಾಕೊಂಡು ನಾನ್ ಸೆನ್ಸ್. ನಾವಲ್ಲಿ 2 ಅವರ್ ಕಾಯಬೇಕು ಚಾರ್ಜಿಂಗು. ಸೊ ನೈಸ್ ರೋಡ್ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೇನಾದರೂ ಎಲೆಕ್ಟ್ರಿಕ್ ಗಾಡಿಗಳಿಗೆ ಕನ್ಸೆಷನ್ ಇಲ್ವಾ? ಡಿಸ್ಕೌಂಟ್? ಹಾಂ, ಏನು? ಹಾಂ, 3 ತೊಗೊಳ್ರಿ ಒಟ್ಟಿಗೆ. ಡಿಸ್ಕೌಂಟ್ ಕೇಳ್ರಿ ಎಲೆಕ್ಟ್ರಿಕ್ ಗಾಡಿಗೆ. ಸಬ್ಸಿಡಿ ಏನಿಲ್ಲ. ಮೈಸೂರು ರೋಡ್ಗೆ ಎಷ್ಟು? 10 ರೂಪಾಯಿ ಒಂದು ಗಾಡಿಗೆ. ಸೊ ಬಾಸ್ ಪೇ ಮಾಡಿದ್ರು. ಆಯಿತಾ? ಸೊ ಈಗ ಮೋಡ್ ಚೇಂಜ್ ಮಾಡ್ತಾಯಿದ್ದೀನಿ. 3 ಥರ ಮೋಡ್ ಇದೆ. ಒಂದು ಫ್ಲೋನಲ್ಲಿ ಆವಾಗಿಂದ ಓಡಿಸ್ತಿರೋದು. ಇನ್ನೊಂದು ಸರ್ಫ್ ಮೋಡು, ಇದರಲ್ಲಿ ರೀಜನ್ ಆಗೋದೇ ಇಲ್ಲ. ಸೊ ಫುಲ್ಲು ಫ್ರೀ ಆಗಿರುತ್ತೆ, ಚಚ್ಬೋದು. ಬಟ್ ನಾವು ಇವಾಗ ಫ್ಲ್ಯಾಶ್ ಮೋಡ್ ಹಾಕ್ತಾಯಿದ್ದೀವಿ. ಫ್ಲ್ಯಾಶ್ ಮೋಡಲ್ಲಿ ಸೂಪರಾಗಿ ಹೋಗುತ್ತೆ ಗಾಡಿ, ಜೂಮ್ ಅಂತ. ಪ್ಲಸ್ಸು ರೀಜನ್ ಕೂಡ ಆಗುತ್ತೆ, ಅಂದರೆ ಚಾರ್ಜ್ ಆಗ್ತಾ ಇರುತ್ತೆ. ಸೊ 3 ಮೋಡು. ಗುರು ಅದ್ಭುತ. ವಾವ್. ಬಟ್ ಏನಂದರೆ ಮೇಯ್ನು ಬ್ರೇಕಿಂಗ್ ಮಾತ್ರ ಹುಷಾರಾಗಿ ಹಿಡಿಬೇಕು. ಒಂದು ಚೂರು ಹಿಡಿದ್ರೂ ಸಖತ್ ಹಿಂದೆದು ಸ್ಕಿಡ್ ಆಗುತ್ತೆ ಗಾಡಿ, ಹಿಂದೆ ವೀಲು. ಸೊ ಅದೇ ಫ್ರಂಟ್ ಬ್ರೇಕ್ ಹಿಡ್ಕೊಂಡು ಓಡಿಸ್ಬೇಕು. ಇದರಲ್ಲೇ ಹಿಂಗೆ. ಇನ್ನು ಇದರಲ್ಲಿ ಸರ್ಫ್ ಮೋಡಲ್ಲಿ ಇದು ಹೆಂಗೆ ಹೋಗುತ್ತೋ ಗಾಡಿ ಗೊತ್ತಿಲ್ಲ. ಸಖತ್ ಜೂಮ್. ಹೋಗೆ ಮಜಾ ಬಂತು. ಸೊ ಮೈಸೂರು ರೋಡಿಗೆ ಲೆಫ್ಟ್ ಟರ್ನ್. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಕಡೆ ಲೆಫ್ಟ್ ಸೈಡ್ ಬ್ಲೂ ಬರ್ತಾಯಿದೆ ನೋಡಿ. ಇದು ರೀಜನ್ ಆಗ್ತಾಯಿದೆ ಅಂತ. ಮುಂದೆ ಆಕ್ಸಿಲೇಟರ್ ಕೊಟ್ಟರೆ ಮುಂದೆ ಪವರು, ಅಲ್ಲಿ ಬ್ಲೂ ಕಲರು, ಅದು ಪವರ್ ಕೊಡ್ತಾಯಿದ್ದೀವಿ, ನಮ್ಮ ಬ್ಯಾಟ್ರಿ ಯೂಸ್ ಆಗ್ತಾಯಿದೆ ಅಂತ. ಸೊ ನಾನು ಆಕ್ಸಿಲೇಟರ್ ಬಿಟ್ಬಿಟ್ರೆ ಹಿಂದ್ಗಡೆ ಬರುತ್ತೆ ಬ್ಲೂ ಕಲರು. ಸೊ ಆವಾಗ ಅದು ಪವರು ರೀಜನ್ ಆಗ್ತಾಯಿದೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಬಿಡದಿ ರೀಚ್ ಆಗ್ತಾಯಿದ್ದೀವಿ. ಸೊ ಬಿಡದಿ ಹತ್ರ ಒಂದು ಸ್ಟಾಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ, ಟೀ ಕುಡಿಯೋಣ ಅಂತ. ಒಂದು ರೆಸ್ಟು. ಏನು ಅಷ್ಟೊಂದೇನು ಟಯರ್ಡ್ ಆಗ್ತಾಯಿಲ್ಲ ಓಡಿಸೋಕ್ಕೆ. ಇನ್ನೊಂದೇನು ಗೊತ್ತಾ ಸ್ಪೆಷಲ್ಲು, ನಾನು ಬ್ರೇಕ್ ಹಿಡಿತಾನೆ ಇಲ್ಲ. ಬ್ರೇಕೇ ಹಿಡಿತಾ ಇಲ್ಲ.
ಸೊ ಹಂಗೆ ಓಡಿಸ್ತಾ ಇದ್ದೀನಿ. ಈಗ ಈ ಎಲೆಕ್ಟ್ರಿಕ್ ಕಾರೆಲ್ಲ ಇರುತ್ತಲ್ಲ, ಅದರಲ್ಲೂ ರೀಜನ್ ಇರುತ್ತಲ್ಲ ಎಲೆಕ್ಟ್ರಿಕ್ ಕಾರ್ಸಲ್ಲಿ, ಏನದು 1 ಫುಟ್ ರೈಡಿಂಗ್, 1 ಫುಟ್ ಡ್ರೈವಿಂಗು, 1 ಪೆಡಲ್ ಡ್ರೈವಿಂಗ್ ಅಂತ ಅಂತಾರೆ. ಸೊ ಅಂದರೆ ಬ್ರೇಕ್ ತುಳಿಯಲ್ಲ, ಜಸ್ಟ್ ಆ್ಯಕ್ಸಿಲೇಟ್ರಲ್ಲೇ ಕಂಟ್ರೋಲ್ ಮಾಡೋದು. ಅದು ಬಿಟ್ಟಾಗ, ಆ್ಯಕ್ಸಿಲೇಟ್ರ್ ಬಿಟ್ಟಾಗ ಆಬ್ವಿಯಸ್ಲಿ ಅದೇ ಹಂಗೆ ಬ್ರೇಕ್ ಹಿಡಿಯುತ್ತೆ, ಆ ರೀಜನ್ ಆಗುತ್ತಲ್ಲ ಅದಕ್ಕೆ. ಸೊ ಇದರಲ್ಲೂ ಅದೇ ಥರ ಕಾನ್ಸೆಪ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಬ್ರೇಕ್ ಹಿಡಿತಾ ಇಲ್ಲ, ಜಸ್ಟ್ ಆ್ಯಕ್ಸಿಲೇಟ್ರು ಫಾಸ್ಟ್ ಹೋಗ್ಬೇಕಾದ್ರೆ ಹೋಗೋದು, ಆಮೇಲೆ ಬಿಟ್ಬಿಟ್ರೆ ಹಂಗೆ ನಿಂತೋಗ್ಬಿಡ್ತದೆ, ಬ್ರೇಕು ಫುಲ್ ಸ್ಟಾಪ್ ಆಗ್ಬಿಡುತ್ತೆ ಒಳ್ಳೆ ಬ್ರೇಕ್ ಹಿಡಿದಂಗೆ. ಸೊ ಅವಾಗ ರೀಜನ್ ಆಗುತ್ತೆ. ನೋಡಿ 75 ಕಿಲೋಮೀಟರ್, ನಾನು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ತೋರಿಸಿದೆ ನಿಮಗೆ 75 ಕಿಲೋಮೀಟ್ರ್ ಇದೆ ರೇಂಜ್ ಅಂತ. ನೋಡಿ ಇನ್ನೂ 75 ಕಿಲೋಮೀಟ್ರ್ ಇದೆ. ಹೆಂಗೆ ದಟ್ ಈಸ್ ದ ಪವರ್ ಆಫ್ ರೀಜನ್. ನೋಡ, ಬ್ರೇಕ್ ಹಿಡಿಯಲ್ಲ, ಬ್ರೇಕ್ ಹಿಡಿಯೋ ಅವಶ್ಯಕತೆನೇ ಇಲ್ಲ, ಹಂಗೆ ನಿಂತ್ಕೊಳುತ್ತೆ. ಸತ್ತು ಅಂತ ಹೋಗು ಅಷ್ಟೇ. ಸೂಪರ್ ಡೂಡ್, ಸೂಪರ್. ಇಲ್ಲೊಂದು ಬ್ರೇಕ್ ಹಾಕೋಣ, ಕೇಳೋಣ ರೀ ಇವ್ರನ್ನ. ರೀ ನೀವು ಎಲ್ಲಿ ನಿಲ್ಲಿಸ್ತೀರಾ? ಎಲ್ಲಿ ಸ್ಟಾಪು? ಹಾಂ ನಡೀರಿ ಮುಂದೆ. ಹಂಗಂದ್ರೆ ನೀವು ಟೀ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀವಿ. ಬಿಡದಿ ತಟ್ಟೆ ಇಡ್ಲಿ, ನೆರಳೇ ಇಲ್ಲ, ನೆರಳು 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 ನೆರಳೇ ನೆರಳು. ಸ್ಟಾಪ್ ಆಫ್ 76 ಕಿಲೋಮೀಟರ್. ಈಗೇನು ಮಾಡಬೇಕು ಅಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ಸ್ವಲ್ಪ ತಂಗೆ ಇಟ್ಕೊಂಡ್ರೆ ಕಚಕ್ಕಂತ ಸೌಂಡ್ ಬರುತ್ತೆ. ಆ್ಯಂಡ್ ಬ್ರೇಕ್. ಟೀ ಕುಡಿಯೋಣ ಅಷ್ಟೇ. ಸ್ಟ್ಯಾಂಡ್ ಹಾಕು, ಎದ್ದೋಳು, ಹೋಯ್ತಾ ಇರು. ಬೀಗ ಇಲ್ಲ, ಗೀಗ ಇಲ್ಲ, ಬೀಗ ಜೋಬಲ್ಲಿ ಇರುತ್ತೆ. ಕೀಲೆಸ್ ಎಂಟ್ರಿ. ಹೆಂಗಿತ್ತು ರೀ ಗಾಡಿ? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಗಾಡಿ ಮಾತ್ರ ಸೂಪರ್ ಆಗಿದೆ. ಎಷ್ಟು ಹೊಡೆದ್ರಿ ಸ್ಟಾಪು? ನಾನು 95 ಹೋದೆ. ಹಾಂ, ಇಲ್ಲೆಲ್ಲೂ ಹೋಗಿಲ್ಲ ನಾನು. ನೈಸ್ ರೋಡಲ್ಲಿ ಆಗಲ್ಲ, ಸಿಮೆಂಟ್ ರೋಡಲ್ಲಿ ನೋಡಿದ್ರಾ ಓಡ್ಸೋಕ್ಕಾಗಲ್ಲ. ಸಿಮೆಂಟ್ ರೋಡಲ್ಲಿ ಬಟ್ ಸ್ವಲ್ಪ ಡಿಮ್ ಹಿಂಗೆ 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 ಅಲ್ಲಾಡ್ತಾ ಇರುತ್ತೆ. ಬಟ್ ಈ ರೋಡ್ ಸಕದ. ನಾನು 77 ಹೋದೆ ಅಷ್ಟೇ, ಅದ್ಮೇಲೆ ಹೋಗೋಕ್ಕಾಗಿಲ್ಲ. 95 ಹೋದೆ ಅಷ್ಟೇ. ನಿಂದು ಬಿಡಲೇ. ಪೆಟ್ರೋಲ್ ಬಂಕಲ್ಲೆಲ್ಲ ನಿಲ್ಸ್ಕೊಂಡು ಪೆಟ್ರೋಲ್ ಹಾಕ್ಸೋಣ, ಅವಮಾನ ನಮ್ಮ ಜೊತೆ. ಏನು ಗೊತ್ತಾ, ಸ್ಪೀಡ್ ಚೆನ್ನಾಗೈತೆ, ಸಸ್ಪೆನ್ಷನ್ ಮಾತ್ರ ಸೂಪರ್. ಸಸ್ಪೆನ್ಷನ್ ಸೂಪರ್ ಆಗೈತೆ. ಸ್ವಲ್ಪ ಬೇಸು ಯಾಕೋ ನನಗೆ ನಂಬನ್ಸ್ತೈತೆ ಅಲ್ಲ. ಈಗ ಸ್ವಲ್ಪ ದೂರದಲ್ಲಿ ಅವಾಗ ಒಂದು ಸ್ವಲ್ಪ ಲೈಟಾಗಿ ಏನು ಮಾಡೋಕ್ಕಾಗಲ್ಲ. ಅವ್ರು ಸಿಟಿಗೆ ಅಂತ ಮಾಡಿರೋದು, ನಾವು ಹೈವೇಗೆ ಎತ್ಕೊಂಡ್ಬಂದಿದ್ದೀವಿ. ರಾಮನಗರಕ್ಕೆ ಬಂದೆವು. ನಮ್ಮ ಶಂಕರ್ ನಾಟಿಕೋಳಿ ಡಾಬಾ ಆ ಕಡೆ ಕಾಣಿಸ್ತಾ ಇದೆ. ಯೂಟರ್ನ್ ನೋಡ್ಕೊಂಡು ಬರಬೇಕು. ಸತೀಶ್ ಅವರು ಗಾಡಿ ಚೇಂಜ್ ಮಾಡಿದ್ದಾರೆ ಗರೇಲಾಗೆ. ಹರ್ಷ ಅವರು ಸತೀಶ್ ಅವರ ಗಾಡಿ ಓಡಿಸ್ತಾ ಇದ್ದಾರೆ. ಮುಂದೆ ಹೋಗಿ ಯೂಟರ್ನ್ ನೋಡೋಣ, ಅಲ್ಲಿದೆ. ಸೊ ಈಗ ಓಕೆ ನಡೀರಿ ಪ್ಲ್ಯಾನ್ ಚೇಂಜ್ ಆಯಿತು. ಒಂದು ಫೋಟೋ ತಗೊಳ್ಳೋಣ ಅಂತ ಆಂಜನೇಯ ಸ್ವಾಮಿ ಹತ್ರ. ಸೊ ವಾಪಸ್ ಹೋಗಿ ಫೋಟೋ ತಗೊಂಡು ಬರ್ತೀವಿ. ಈಗ ಒಂದು ಹೊಸ ವಿಧಾನ ಏನು ಗೊತ್ತಾ, ಇವಾಗ ಗಮನಿಸಿದೆ, ನೀವು ಅಲ್ಲಿ ತಳ್ಳಿದ್ರಲ್ಲ ನನ್ನ ಗಾಡಿ ಒಂದು ಚೂರು ರೀಜನ್ ಆಗ್ತೈತೆ. ಈಗ ಚಾರ್ಜ್ ಕಮ್ಮಿ ಇತ್ತು, ಗಾಡಿ ಓಡ್ಸಂಗಿಲ್ಲ. ಸೊ ಆನ್ ಮಾಡಿ ಇಟ್ಟಿದ್ದೀನಿ, ತಳ್ಳಿ ನಾನು ಎಕ್ಸಿಲೇಟರ್ ಕೊಡ್ದಲ್ಲ, ಮಾಡ್ತಾ ಇದ್ದಾರೆ ನೋಡಿ, ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ರೀಜನ್ ಆಗ್ತೈತೆ, ಚಾರ್ಜ್ ಆಗ್ತೈತೆ. ಕಷ್ಟ ಇದೆ. ನಾರ್ಮಲ್ ಗಾಡಿ ತರ ಮಾಡೋಕ್ಕಾಗಲ್ಲ. ಅದೇ ನಾರ್ಮಲ್ ಗಾಡಿ ತರ ಮಾಡೋಕ್ಕಲ್ಲ, ಟೈಟ್ ಆಗ್ಬಿಡುತ್ತೆ. ಅದಕ್ಕೆ ಚಾರ್ಜ್ ಆಗ್ತಾ ಇರೋದು. ಹಿಂದೆ ಟೈರು ಸಖತ್ತಾಯ್ತಲ್ಲ. ಹಾಂ, ಇಗ್ನಿಷನ್ ಆಫ್ ಮಾಡು. ಇವಾಗ ಆಗಲ್ಲ. ಹಾಂ, ಆಫ್ ಆಯಿತು. ಹಾಂ, ಇಗ್ನಿಷನ್ ಆಫು ತಳ್ಳಿ. ಇವಾಗ ಚಾರ್ಜ್ ಆಗಲ್ಲ, ಈಸಿಯಾಗಿ ತಳ್ಬೋದು. ಓಕೆ. ಇಗ್ನಿಷನ್ ಆಫ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಇಗ್ನಿಷನ್ ಆನ್ ಮಾಡ್ಕೊಂಡ್ರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಅಡ್ವಾಂಟೇಜ್ ಏನೋ ಚಾರ್ಜ್ ಆಗುತ್ತೆ. ಸಾಕ್ಬಿಡ್ರಿ. ಬಿಡ್ರಿ ಸಾಕು. ಈಗ ಆನ್ ಮಾಡಲಾ? ಆನ್ ಆಗಲ್ಲ. ವಾಹ್, ಏನು ಜರ್ಕ್ ಹೊಡಿತು ಗೊತ್ತಾ ಆನ್ ಮಾಡಿದ ತಕ್ಷಣ. ಜರ್ಕ್ ಹೊಡಿತು ಆನ್ ಮಾಡಿದ ತಕ್ಷಣ.
ಫೈನಲಿ ರೀಚ್ ಆದ್ವಿ ನಮ್ಮ ಶಂಕರ್ ನಾಟಿ ಕೋಳಿ ಡಾಬಾ. 100% ನಾಟಿ ಕೋಳಿ ಅಂದರೆ ಶಂಕರ್ ನಾಟಿ ಕೋಳಿ ಡಾಬಾ, ಶಂಕರ್ ನಾಟಿ ಕೋಳಿ ಡಾಬಾ ಅಂದರೆ 100% ನಾಟಿ ಕೋಳಿ. ಸೊ ಶಂಕರ್ ಸರ್ ಇಲ್ಲೇ ಇದ್ದಾರೆ, ಫುಲ್ ಬ್ಯುಸಿ ಫೋನಲ್ಲಿ. ನಾವು ಬಂದ್ವಿ. ನನ್ನ ಗಾಡಿ ಚಾರ್ಜ್ ಅವಶ್ಯಕತೆ ಇಲ್ಲ. ಅಲ್ಲಿ 75 ಕಿಲೋಮೀಟ್ರ್ ರೇಂಜ್ ಇತ್ತು, ಇಲ್ಲಿ ಬಂದಾಗ ಚೆಕ್ ಮಾಡಿದಾಗ 60 ಕಿಲೋಮೀಟ್ರ್ ರೇಂಜ್ ಇದೆ. ಆರಾಮಾಗಿ ವಾಪಸ್ ಮನೆಗೆ ಹೋಗ್ಬೋದು ಚಾರ್ಜ್ ಇಲ್ದಿರ. ಬಾಯ್ ಇದ್ದಾರಲ್ಲ ನಮ್ಮ ಸತೀಶ್ ಬಾಯ್ ಅವರು ಯಲಂಕಾಗೆ ಹೋಗಬೇಕು ಡೈರೆಕ್ಟ್ ಇಲ್ಲಿಂದ. ಸೊ ಅದಕ್ಕೆ ಅವ್ರ ಗಾಡಿನ ಆ ಕಡೆ ಚಾರ್ಜ್ಗೆ ಹಾಕಿದ್ದೀವಿ. ಸೊ ಇಲ್ಲೆಲ್ಲ ಕಾರೆಲ್ಲ ಚಾರ್ಜ್ ಮಾಡ್ಕೊತಾರಂತೆ, ಅವ್ರನ್ನ ಕೇಳ್ಕೊಂಡೇ ಬಂದಿದ್ದು. ಸೊ ಹೋಗಿ ಅದ್ಭುತವಾದ ನಾಟಿ ಕೋಳಿ ಬೇಟೆ ಮಾಡೋಣ ಬನ್ನಿ. ಸೊ 2 ಡಿಶ್ಶು ತರಿಸಿದ್ವಿ ಬಂದಿದ್ದ ತಕ್ಷಣ. ನಾರ್ಮಲಾಗಿ ಬಂದಾಗೆಲ್ಲ ಪೆಪ್ಪರು, ಚಾಪ್ಸು, ನಾಟಿ ಕೋಳಿಲಿ ಏನೇನು ಸಿಗುತ್ತೆ ಎಲ್ಲನೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ಈ ಸಲ ಡಿಫ್ರೆಂಟಾಗಿ ಹೇಳ್ಬಿಟ್ಟು ಉರ್ಬಾಡು, ನಾಟಿ ಕೋಳಿ ಉರ್ಬಾಟ ತರಿಸಿದ್ದೀವಿ. ಒಂದು ಕತ್ತು ಪೀಸ್ ಬಿದ್ದಿದೆ, ಸಣ್ಣಕ್ಕೆ ಇರುತ್ತೆ ಕತ್ತು, ಸಣ್ಣಗಿರುತ್ತೆ ನಾಟಿ ಕೋಳಿದು. ಈ ನಾರ್ಮಲ್ ಕೋಳಿಗಳ್ದೆಲ್ಲ ದಪ್ಪ ಇರ್ತವೆ. ಆಮೇಲೆ ಚಾಪ್ಸ್ ಕೂಡ ತರಿಸಿದ್ದೀವಿ. ನೀಟಾಗಿ ಬಡಿಸ್ಕೊಂಡು ಬ್ಯಾಟಿಂಗ್ ಶುರು ಮಾಡುವ. ಆಮೇಲೆ ಇನ್ನೊಂದು ಹೇಳಿದ್ರು ಬಂದಮೇಲೆ ನಾಟಿ ಕೋಳಿ 100% ನಾಟಿ ಕೋಳಿ ಇಲ್ಲಿ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಪ್ಲಸ್ಸು ಈಗ ನಾರ್ಮಲಾಗೆ ಬ್ರಾಯ್ಲರ್ ಕೋಳಿ ಕೇಳ್ತಾರಲ್ಲ, ಸೊ ಬ್ರಾಯ್ಲರ್ ಕೇಳೋರಿಗೆ ಬ್ರಾಯ್ಲರ್ ಕೋಳಿನೂ ಸಿಗುತ್ತಂತೆ. ಸೊ ಅದು ಬ್ರಾಯ್ಲರ್ ಕೋಳಿ, ಅದರಲ್ಲೂ ನಿಮಗೆ ಏನು ಬೇಕು ಕಬಾಬು, ಚಿಲ್ಲಿ ಚಿಕನ್ ಏನೇನು ಬೇಕು ಒಂದು 14 ಐಟಮ್ಗಳು ಮಾಡಿಕೊಡ್ತಾರೆ, ಅದನ್ನು ತಿನ್ಬೋದು. ಸೊ ಅದು ಸಿಗುತ್ತೆ, ಇದು ಸಿಗುತ್ತೆ. ಸೊ ಈಗ ಶುರು ಮಾಡೋಣ. ಊರ್ಬಾಡ್ಲು ಸ್ವಲ್ಪ ನಿಂಬೆಹಣ್ಣು ಪೆಪ್ಪರ್ ಎಲ್ಲ ನೋಡಿ. ಫಿಶ್ ಚೆನ್ನಾಗಿ. ಎಸ್ ಅಫ್ಕೋರ್ಸ್, ಮೀನಿಗೆ ಹುಳಿ ಇರಬೇಕು. ಅದ್ಭುತ. ಒಂದು ರಾಶಿ ಬೆಳ್ಳುಳ್ಳಿ, ಅದ್ರ ಜೊತೆಲಿ ಹುರ್ಕೊಂಡಿರೋದು, ಅದ್ರ ಫ್ಲೇವರು, ಕರ್ಬೇವಿನ ಸೊಪ್ಪು, ಪೆಪ್ಪರಿನ ಖಾರ, ಅಲ್ಟಿಮೇಟ್. ಇದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಬಂದಾಗ. ಪೆಪ್ಪರು ಸಾಕಾಗಿರುತ್ತೆ ಅವ್ರ ಹತ್ರ. ಬಟ್ ಇದು ಫಸ್ಟ್ ಟೈಮು ನಾವು ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಪೆಪ್ಪರು, ಉಪ್ಪು, ಬೆಳ್ಳುಳ್ಳಿ, ಕರ್ಬೇವು, ಅದನ್ನು ವೇಸ್ಟ್ ಮಾಡಬಾರ್ದು. ಬಂತು ನಾಟಿ ಕೋಳಿ ಕೂರ್ಮ ಸಾರು. ಇದು ಇಲ್ಲಿ ಇಡೀ ರಾಮನಗರಕ್ಕೆ ವರ್ಲ್ಡ್ ಫೇಮಸ್ಸು. ಅನ್ನ ಹಾಕೊಂಡು ತಿಂತಾಯಿದ್ರೆ, ಮುದ್ದೆಗೆ ಹಾಕೊಂಡು ನುಂಗ್ತಾಯಿದ್ರೆ ನತ್ತಿಗೆ ಹೊಡಿತದೆ ಅದು ಟೇಸ್ಟು. ಅಲ್ಟಿಮೇಟ್. ಇಡೀ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ಸು ಅಂತ ಹೇಳ್ಬೋದು. ಸೊ ಇವರು ಇದೆಲ್ಲ ಹಾಕ್ತಾರೆ, ಹುಚ್ಚೆಳ್ಳೆಲ್ಲ ಹಾಕ್ತಾರೆ. ಸ್ವಲ್ಪ ಅಥೆಂಟಿಕಾಗಿ ಮಾಡ್ತಾರೆ, ಅದೇ ಸ್ಪೆಷಲ್ಲು. ಸೊ ಇದನ್ನು ಕುಡಿಬೋದು ಗ್ಲಾಸ್ಗೆ ಹಾಕ್ಕೊಂಡು. ಆ ಸಾರು ಸಖತ್ತಾಗಿರುತ್ತೆ. ಇದು ಚಾಪ್ಸ್ ಗೌಡನ ಸ್ವಲ್ಪ ಗೊಜ್ಜು ಥರ ಬೇಕು ಅನ್ನೋರು ಚಾಪ್ಸ್ನ ತರಿಸ್ಕೊಬೋದು. ಸೆಮಿ ಗ್ರೇವಿ ಥರ ಇರುತ್ತೆ. ಎಲ್ಲರ ಟೇಸ್ಟ್ ಹೆಂಗಿತ್ತು? ಈ ಥರ ಚಾಪ್ಸ್ ತಿಂದಿದ್ದೀರಾ? ಎಲ್ಲ ನಮ್ಮೂರ ಕಡೆ ರುಬ್ಬಿ ಮಾಡ್ತಾರಲ್ಲ ಮಸಾಲ, ಆ ಟೇಸ್ಟ್ ಇದು. ಇದು ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲ್ ಚಾಪ್ಸ್ ತಿಂದಿತ್ತಿತ್ತಲ್ಲ. ಸಿಮಿಲರಾಗೆ ನಾಟಿ ಕೋಳಿ ಸಾರು ಥರನೇ ಇರುತ್ತೆ ಟೇಸ್ಟು. ಇದು ಸ್ವಲ್ಪ ಗಟ್ಟಿಗೆ, ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗಾಗಿ, ಮಸಾಲೆ ಭರಿತವಾಗಿ, ಸ್ವಲ್ಪ ಖಾರ ಸ್ಪೈಸಿಯಾಗಿ ಅಲ್ಟಿಮೇಟ್. ಒಂದು ಪಾತ್ರೆ ಸಾರು ಬಂದಿದ್ದು ಫುಲ್ ಖಾಲಿ, ತಳದಲ್ಲಿ ಮಾತ್ರ ಉಳ್ಕೊಂಡಿದೆ ಕಷ್ಟ. 3 ಪ್ಲೇಟ್ ಚಾಪ್ಸ್ ಖಾಲಿ. 3 ಪ್ಲೇಟ್ ಚಾಪ್ಸ್ ಖಾಲಿ. ಇಲ್ಲೊಂದು ಪ್ಲೇಟು, ಅಲ್ಲೊಂದು ಪ್ಲೇಟು, ಇಲ್ಲೊಂದು ಪ್ಲೇಟ್, 3 ಪ್ಲೇಟು. ಆಮೇಲೆ ಉರ್ಬಾಡ್ಲು ಒಂದು ಪ್ಲೇಟಲ್ಲಿ ಮೂಳೆ, ಎಲ್ಲ ಮೂಳೆ ತೆಗೆದು ಗುಡ್ಡೆ ಹಾಕಿದ್ದೀವಿ. ಸಲಾಡೇ ತಿಂದಿಲ್ಲ. ಸಲಾಡ್ ವೇಸ್ಟ್ ಆಯಿತು ಪಾಪ. ಯಾವತ್ತು ತಿಳ್ಕೊಬಿಡಿ, ಯಾವಾಗ ಮಾಂಸದ ಟೇಸ್ಟ್ ಚೆನ್ನಾಗಿರುತ್ತೆ, ಸಲಾಡ್ ಆಗಲಿ ಪಲಾಡ್ ಆಗಲಿ ಯಾವುದು ಒಳಗೆ ಹೋಗಲ್ಲ. ಸೊ ಅದೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಹೇಳಿದೆ 100% ನಾಟಿ ಕೋಳಿ ಇದೆ ಶಂಕರ್ ನಾಟಿ ಕೋಳಿ ಡಾಬಾ. ಶಂಕರ್ ನಾಟಿ ಕೋಳಿ ಡಾಬಾ ಅಂದರೆ 100% ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಮಾಡ್ತಾರೆ. ಸೊ ನಾವು ಯಾವಾಗಲೂ ಅಷ್ಟೇ ಈ ಕಡೆ ಬಂದಾಗೆಲ್ಲ ಇಲ್ಲಿಗೆ ಕಣ್ಣು ಮುಚ್ಕೊಂಡು ಬಂದು ತಿನ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಒಬ್ಬೊಬ್ಬರಿಗೆ. ಇದು ಆಬ್ವಿಯಸ್ಲಿ ಪ್ಯೂರ್ ನಾಟಿ ಕೋಳಿ ಅಂದರೆ ಮಟನ್ ಅಷ್ಟೇ ರೇಟು. ಬೆಂಗಳೂರವ್ರಿಗೆ ಗೊತ್ತು ಅದ್ರ ಬೆಲೆ ಏನು ಅಂತ. ಸೊ ಜಾಸ್ತಿ ಅಂತಾರೆ, ಕಮ್ಮಿ ಒಬ್ಬೊಬ್ಬರು, ಅದೇನು ಮಾಡೋಕ್ಕಾಗಲ್ಲ. ಬಟ್ ದಿ ವರ್ತ್, ಟೇಸ್ಟ್ ಇರ್ಬೋದು ಎಲ್ಲನೂ. ಸೊ ಮುಗಿಸಿದ್ವಿ. ಈಗ ನಮ್ಮ ಗಾಡಿ ಚಾರ್ಜ್ ಹಾಕಿದ್ದು, ಇವ್ರ ಗಾಡಿ ಚಾರ್ಜ್ ಆಗಿರುತ್ತೆ, ಸಾಕು ಹೋಗ್ಬೋದು. ನನ್ನ ಗಾಡಿ ಚಾರ್ಜ್ ಹಾಕಿಲ್ಲ, ನೋಡೋಣ. 40 ಕಿಲೋಮೀಟ್ರು, 60 ತೋರಿಸ್ತಾ ಇತ್ತು ರೇಂಜು. ಸೊ ಇನ್ನೇನು ಇವಾಗ ಪ್ಯಾಕಪ್ ಮಾಡ್ಕೊಂಡು ಹೊರಡೋದು ಅಷ್ಟೇ. ಸೊ ನೀವೇನೋ ಸುತ್ತಮುತ್ತ ಇದ್ದರೆ ಮಿಸ್ ಮಾಡಿದ್ರೆ ರಾಮನಗರಕ್ಕೆ ಬಂದಾಗ ಒಂದು ಸ್ಟಾಪ್ ಹಾಕ್ಲೇಬೇಕು ಮಧ್ಯಾಹ್ನದ ಹೊತ್ತು. ಸೊ ನಡೀರಿ ಬ್ರೋ, ಹೋಗೋಣ. ಇನ್ನು ವೀಡಿಯೋ ಕಂಟಿನ್ಯೂ ಆಗುತ್ತೆ. ಮಾಮೂಲಿ ಮೋಟೋ ಬ್ಲಾಗ್ ಶುರು ಆಗುತ್ತೆ. ಫುಡ್ ಬ್ಲಾಗ್ ಖಾಲಿ ಆಗುತ್ತೆ. ಈಗ ಫುಡ್ ಬ್ಲಾಗ್ ನಿಲ್ಲುತ್ತೆ, ಮೋಟೋ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬನ್ನಿ.
ಮೋಟೋ ವ್ಲಾಗ್ ಸೆಟಪ್ ಬಂತು. ಬಾಸ್ದು ಗಾಡಿ ಚಾರ್ಜ್ ಆಯಿತು ಫುಲ್ಲು. ಎಷ್ಟು ಬ್ರೋ ತೋರಿಸ್ತಾ ಇದೆ ಇವಾಗ? 92 ರೇಂಜ್ ತೋರಿಸ್ತಾ ಇದೆ. ಅವ್ರು ಆರಾಮಾಗಿ ಡೈರೆಕ್ಟ್ ಯಲಹಂಕಕ್ಕೆ ಹೋಗ್ಬಿಡ್ತಾರೆ. ಸೊ ನಮ್ಮ ಗಾಡಿ ನಾನು ಚಾರ್ಜ್ ಹಾಕಿಲ್ಲ, ಹಂಗೆ ಹೋಗಬೇಕು. ಅದೇ ಟೆಸ್ಟಿಂಗು. ಹರ್ಷ ಅವ್ರು ರೆಡಿ ಆಗ್ತಿದ್ದಾರೆ. ಸೊ ನಮ್ಮ ಶಂಕರ್ ಸರ್ಗೆ ಬಾಯ್ ಹೇಳ್ಬಿಟ್ಟು ಒಂದು ಒಳ್ಳೆ ಊಟ ಹಾಕ್ಸಿದ್ರು. ಯಾವಾಗ ಬಂದರೂ ಸೇಮ್ ಟೇಸ್ಟ್, ಸೇಮ್ ಕ್ವಾಲಿಟಿ, ಸೇಮ್ ರುಚಿ, ಸೇಮ್ ಮೂಳೆ. ಸೂಪರ್. ಸೊ ಇನ್ನೊಂದು ಸರ್ ಎಲ್ಲಿರೋದು ನಿಮ್ಮದು ಬ್ರಾಂಚ್? ಇನ್ನೊಂದು ತಾವರೆಕೆರೆ ಮನೆಗನೈತಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ. ಸೊ ಇದು ಫ್ಯಾಮಿಲಿ ಡಾಬಾ, ಫ್ಯಾಮಿಲಿ ಗಾರ್ಡನ್ ಅಂತ ತಾವರೆಕೆರೆ ಹತ್ರ. ಬೆಂಗಳೂರು ಹತ್ರ ಇರೋರು ಅಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ಸರ್ನ ಮೀಟ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಬೇಕು. ಇಲ್ಲಿರ್ತಾರೆ, ಜಾಸ್ತಿ ಇಲ್ಲಿರ್ತಾರೆ. ಹೌದಾ? ಓಕೆ ಓಕೆ, ಗೂಗಲಲ್ಲಿದೆ. ಸೊ ಈಗ ಹೊರಡೋಣ ನಾವು. ನೋಡೋಣ, ಇಲ್ಲಿವರೆಗೂ ಚೆನ್ನಾಗಿ ಕರ್ಕೊಂಡ್ಬಂತು. ಈಗ ಹಂಗೆ ಕರ್ಕೊಂಡು ಹೋದರೆ ಸಾಕು, ನಮಗೆ ಎಲ್ಲೂ ಆಫ್ ಆಗ್ದಿರೋಕ್ಕೆ. ಸೊ ವಾಪಸ್ಸು ಮನೆ ಕಡೆ ಹೊಂಟ್ವಿ. 58 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆರಾಮಾಗೆ ನಾರ್ಮಲ್ಲು ಫ್ಲೋನಲ್ಲೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆವಾಗಲೇ ಬಂದಿದ್ದು ಫ್ಲ್ಯಾಶ್ ಮೋಡಲ್ಲಿ. ಸೊ ಮ್ಯಾಕ್ಸಿಮಮ್ ಪವರು, ಮ್ಯಾಕ್ಸಿಮಮ್ ರೀಜನ್ನು. ಸೊ ಇದರಲ್ಲಿ ಕಮ್ಮಿ ಪವರು, ಸ್ವಲ್ಪ ರೀಜನ್ ಜಾಸ್ತಿ ಆಗುತ್ತೆ. ಸೊ ಇನ್ನು ನೀವು ಇದರಲ್ಲಿ ಇನ್ನೊಂದು ಆಪ್ಷನ್ ನಾನು ಹೇಳೇ ಇಲ್ಲ, ಇಲ್ಲಿ ಇದು ಇನ್ಬಿಲ್ಟ್ ಬರುತ್ತೆ. ಸೊ ಇದು ಆಕ್ಸರೀಸ್ ಅಲ್ಲ, ಫೋನ್ ನೋಡ್ರು ಫೋನ್ ಹಾಕ್ಬಿಟ್ಟು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಾವು ಇಲ್ಲೇನೇನು ಮೋಡ್ಸು ಏನೇನಿದೆ ಅದೆಲ್ಲನೂ ನಮ್ಮ ಫೋನಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಫೋನಲ್ಲಿ ನಿಮಗೆ ಯೂಸ್ ಆಗುತ್ತೆ. ಮ್ಯಾಪ್ಸು ಗೀಪ್ಸು ಎಲ್ಲನೂ ಆಪ್ಷನ್ ಯೂಸ್ ಮಾಡ್ಬೋದು. ಇಲ್ಲೇನೇನು ನಾವು ಇಲ್ಲಿ ಆಪ್ಷನ್ಸ್ ಇದೆಯಲ್ಲ, ಸೊ ಇದೆಲ್ಲನೂ ನಾವು ಫೋನಲ್ಲೇ ಆಕ್ಸೆಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ USB ಚಾರ್ಜರ್ ಕೂಡ ಇದೆ. ನಿಮ್ಮ ಫೋನ್ನ ಡೈರೆಕ್ಟಾಗಿ ಇಲ್ಲಿಂದಲೇ ಚಾರ್ಜ್ ಮಾಡ್ಕೊಬೋದು. ಗೋಪ್ರೋನು ಡೈರೆಕ್ಟಾಗಿ ಚಾರ್ಜ್ ಮಾಡ್ಕೊಬೋದು. ಚಾರ್ಜರ್ ಇದೆ. ಹೆಂಗೆ ನೀವು ಈ ಕಡೆಯಿಂದ ಹೋಗೋದಾ? ಸೊ ಸತೀಶ್ ಅವರ ಬೀಳ್ಕೊಡಿಗೆ ಈ ಕಡೆಯಿಂದ ಹಂಗೆ ಅವರು ಊರ ಕಡೆ ಹೋಗ್ತಾರೆ. ತುಮಕೂರು ರೋಡ್ ಜಾಯ್ನ್ ಆಗ್ಬಿಟ್ಟು ಹೋಗ್ತೀರಾ? ತುಮಕೂರು ರೋಡ್ ರೈಟ್ ತೊಗೊಂಡು ಆ ಕಡೆಯಿಂದ ಡೈರೆಕ್ಟು. ಎಷ್ಟಿದೆ ನಿಮ್ಮದು ಮೈಲೇಜು? 51 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಸೊ ನಮ್ಮದು 19 ತೋರಿಸ್ತಾ ಇದೆ. ಆರಾಮಾಗಿ ಹೋಗ್ಬೋದು. ನಾವು ಅಲ್ಲೋಗಿ ನೈಸ್ ರೋಡಲ್ಲಿ ಹಂಗೆ ಹೋಗ್ತೀವಿ, ಇವ್ರು ಹಿಂಗೆ ಹೋಗ್ತಾರೆ. ಹೆಲ್ಮೆಟ್ ಎಕ್ಸ್ಚೇಂಜ್ ಆಗುತ್ತೆ. ಇಷ್ಟೊತ್ತು ಅವರ ಹೆಲ್ಮೆಟನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದರಲ್ಲಿ ವೀಡಿಯೋ ಮಾಡಿದ್ದಾಯಿತು. ಈಗ ನೈಸ್ ರೋಡಲ್ಲಿ ಹೋಗಿ ಮನೆ ಹತ್ರ ಹೋದ್ಮೇಲೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೀವಿ. ಲಾಸ್ಟ್ ಫೈನಲ್ ವರ್ಡಿಕ್ಟ್. ಟಾಟಾ, ಬಾಯ್ ಬಾಯ್. ಸೊ ಮನೆಗೆ ಬಂದು ಗಾಡಿ ಸೆಟ್ ಮಾಡಿದಾಗ 8 ಕಿಲೋಮೀಟ್ರ್ ತೋರಿಸ್ತಾಯಿದೆ. 67 ಕಿಲೋಮೀಟರ್ ಯೂಸ್ ಮಾಡಿದ್ದೀವಿ ಗಾಡಿನಲ್ಲಿ. ಬಟ್ 80 ಕಿಲೋಮೀಟ್ರ್ ಓಡಾಡಿದ್ದೀವಿ. ಸೊ ಅಷ್ಟು ರೀಜನ್ ಆಗಿದ್ದೀನಿ, ಮಿಕ್ಕಿದ್ದು ಅಷ್ಟು ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸು. ವೀಡಿಯೋ ಡಿಫ್ರೆಂಟ್ ಆಗಿತ್ತು. ಏನೇನು ಮಾತಾಡಿದ್ದೀವಿ ಗೊತ್ತಿಲ್ಲ ಆ ವಿಡಿಯೋದಲ್ಲಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೊಸ ಥರ ವೀಡಿಯೋ ರೈಡ್ ಮಾಡೋಣ ಅಂತ ಅಂದ್ಕೊಂಡು, ನಮ್ಮ ಗಾಡಿನಲ್ಲಿ ರೈಡ್ ಮಾಡೋಣ ಅಂದ್ಕೊಂಡು ಈ ಗಾಡಿನಲ್ಲೇ ಹೋಗ್ಬಿಟ್ಟು ಬಂದುಬಿಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ಇನ್ನೊಂದು ವೀಡಿಯೋ ಹಾಕ್ತೀವಿ ಗಾಡಿ ಬಗ್ಗೆ, ಒಂದು ಡೆಡಿಕೇಟೆಡ್ ವಿಡಿಯೋ ಇಲ್ಲೇ ನಮ್ಮ ಏರಿಯಾದಲ್ಲಿ ಶೂಟ್ ಮಾಡಿ. ಸೊ ಸಿನಿಮ್ಯಾಟಿಕ್ ಎಲ್ಲ ಶೂಟ್ ಮಾಡಿಬಿಟ್ಟು ಈ ಸ್ಪೆಸಿಫಿಕೇಷನ್ನು ಎಲ್ಲನೂ ಸ್ವಲ್ಪ ನೀಟಾಗಿ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಎಕ್ಸ್ಟ್ರಾಸಲ್ಲಿ ಬರುತ್ತೆ. ಸೊ ಅದನ್ನು UK ಎಕ್ಸ್ಟ್ರಾಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮನಗರ ಕಡೆ ಹೋದಾಗ ಶಂಕರ್ ನಾಟಿ ಕೋಳಿ ಡಾಬಾದಲ್ಲಿ ಅಥೆಂಟಿಕ್ ನಾಟಿ ಕೋಳಿನ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ನಮಸ್ಕಾರ.